ಹಣ ಕೊಟ್ಟವರಿಗೆ ಮಾತ್ರ ಮನೆ ಅನ್ನುವಂಥ ಆಡಿಯೋ ಒಂದು ಸ್ಫೋಟಕ ಆಡಿಯೋ ವೈರಲ್ ಆಗ್ತಾ ಇದ್ದಂಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಆಡಿಯೋ ಇದು. ಈ ವಿಚಾರವಾಗಿ ಮತ್ತೆ ಬಿ ಆರ್ ಪಾಟೀಲ್ ಮಾತನಾಡಿದ್ದಾರೆ. ಸೊ ಅದರಲ್ಲಿ ಏನಿದೆ ಅನ್ನೋದನ್ನು ಕ್ಲಾರಿಟಿ ಕೊಡ್ತೀನಿ. ಇದುವರೆಗೂ ಯಾರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸಿ ಎಂ ಆಗಿರ್ಬೋದು ಅಥವಾ ಡಿ ಸಿ ಎಂ ಆಗಿರ್ಬೋದು ಅಂತ. ಸೊ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗುವನಲ್ಲ. ಸೊ ಮನೆಗಳಿಗಾಗಿ ಲೇಟರ್ ಕೊಟ್ಟು ಸುಸ್ತಾಗಿದ್ದೇನೆ. ಈ ಬಗ್ಗೆ ತನಿಖೆ ಮಾಡೋದಾದರೆ ಮಾಡಲಿ, ತನಿಖೆ ಆಗಲಿ ಅಂತ ಕಲಬುರಗಿಯಲ್ಲಿ ಕೈ ಶಾಸಕ ಬಿ ಆರ್ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಸಿ ಎಂ ಡಿ ಕೆ ಶಿ ಅವರು ಕರೆದಿಲ್ಲ, ಕರೆದರೆ ನಾನು ಖಂಡಿತವಾಗಿಯೂ ಕೂಡ ಹೋಗ್ತೀನಿ ಅಂತ ಬೇಸರದಿಂದ ಮಾತನಾಡಿದರು. ಅಂದರೆ ಆ ಭಾಗದಲ್ಲಿ ಒಬ್ಬ ಶಾಸಕರಿಗೆ ರೆಸ್ಪೆಕ್ಟ್ ಇಲ್ಲ, ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ ಎಲ್ಲ ಮಾಧ್ಯಮ ಕೇಳಿದ್ರು. ಇದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ. ಸಿ ಎಂ ಕರೆದ್ರೆ ಹೋಗಿ ಮಾತಾಡ್ತೀನಿ, ಕರೆದಿಲ್ಲ. ಅಥವಾ ಡಿ ಕೆ ಶಿವಕುಮಾರ್ ಕರೆದಿಲ್ಲ. ಸುರ್ಜಿವಾಲ ಅವರು ಕೇಳಿದ್ರು, ಗೊತ್ತೇ ಇಲ್ಲ ನನಗೆ. ರೆಕಾರ್ಡ್ ನನ್ನ ಮೊಬೈಲು ಚಾಲು ಮಾಡೋಕ್ಕೆ ಬಂದ್ ಮಾಡೋಕ್ಕೆ ಎಡೆ ಬರ್ತಾವ. ಅಲ್ಲ, ನಿಮ್ಮ ಮೊಬೈಲಿಂದನೇ ಮಾತಾಡಿದೆ ಸರ್. ಯಾರು ಥರ್ಡ್ ಪರ್ಸನ್ ಯಾರೋ ಹಚ್ಕೊಟ್ರು ಮಾತಾಡಿದೆ ನಿಮ್ಮ ಮೊಬೈಲ್. ನಾನು ಅಲ್ಲ, ನನಗೆ ಸರ್ಫರಾಜ್ಗೆ ಮತ್ತೊಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತಾ ಇತ್ತು. ನಾನು ಹಿಂದೆ ಲೆಟರ್ ಕೊಟ್ಟಿದ್ದು ಆಗಿಲ್ಲ, ಈಗ ಮುಂದಾದರೂ ಮಾಡ್ತೀನಿ ಅಂತ ಕೇಳಕ್ಕೆ ಫೋನ್ ಹಚ್ಚಿದೆ. ಫೋನ್ ಹಚ್ಚಿದಾಗ ಇದೆಲ್ಲ ಮಾತುಕತೆ ಆಯಿತು. ನಮ್ಮ ಮೊಬೈಲೇ ಬೇರೆ ಹಚ್ಕೊಟ್ರೆ ಯಾರು ಗೊತ್ತಿಲ್ಲ. ನನಗಂತೂ ಬರಲೇ ಅದು ಮಾಡೋಕ್ಕೆ ರಿಕ್ವೆಸ್ಟ್. ನಾನು ಏನು ಹೇಳಬೇಕಾದದನ್ನೆಲ್ಲ ಮಾಧ್ಯಮ ಕೇಳಿದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ. ಸಿ ಎಂ ಕರೆದ್ರೆ ಹೋಗಿ ಮಾತಾಡ್ತೀನಿ, ಕರೆದಿಲ್ಲ.